ನನ್ನ ಕರ್ನಾಟಕದ ಎಲ್ಲ ಹಿರಿಯರಿಗೆ, ಗುರುಗಳಿಗೆ ಹಾಗೂ ನನ್ನ ಸಹೋದರ ಸಹೋದರಿಯರಿಗೆ ಈ ನನ್ನ ಸಣ್ಣ ವಿಡಿಯೋದ ಮೂಲಕ ತಿಳಿಸುವುದೇನೆಂದರೆ, ನಮ್ಮ ಮಕ್ಕಳು ಶಾಲೆಯಲ್ಲಿ ಹೋಗಿ ಚೆನ್ನಾಗಿ ಅಭ್ಯಾಸ ಮಾಡಿ ಪರ್ಸೆಂಟೇಜ್ ಸಾಕಷ್ಟು ತರ್ತಾ ಇದ್ದಾರೆ. 80, 70, 80, 90, 95, 98, 100ಕ್ಕೆ 100 ತರ್ತಾ ಇದ್ದಾರೆ. ಅದರಲ್ಲಿ ಏನೂ ಡೌಟ್ ಇಲ್ಲ, ಭಾಳ ಶಾಣೆ ಇರ್ತಾರೆ. ಆ ಒಂದು ಇಷ್ಟು ಇಂಟೆಲಿಜೆಂಟ್ ಆದ ಮಕ್ಕಳು ಮುಂದೆ ಸಂಸಾರದಲ್ಲಿ ತಾಯಿ ತಂದೆ ಈ ಮಾತು ಯಾಕೆ ಕೇಳಲ್ಲ? ತಾಯಿ ತಂದ್ರೆ ಅಂದರೆ ಅಲ್ಲಗಳಿರ್ತಾರೆ. ಕೆಲವೊಬ್ಬರು ಭಾಳ ಚೆನ್ನಾಗಿ ನೋಡ್ಕೋತಾರೆ. ಎಲ್ಲಿ ಮಾರಲ್ ಎಜುಕೇಷನ್ ಇದೆಯೋ, ಮಾರಲ್ ವ್ಯಾಲ್ಯೂಸ್ ಇದೆಯೋ, ಅದನ್ನು ಉಪಯೋಗ ಮಾಡಿಕೊಂಡು ಜೀವನದಲ್ಲಿ, ಪರಿವಾರದಲ್ಲಿ ಶಾಂತಿ, ನೆಮ್ಮದಿ, ಪ್ರೀತಿ, ಪ್ರೇಮ, ಕರುಣೆ, ದಯಾ ಇದರಿಂದ ಸುಂದರವಾದ ಜೀವನವನ್ನು ತೆಗಿತಾರೆ. ಎಲ್ಲಿ ಕೇವಲ ಅಕ್ಷರ ಜ್ಞಾನ, ಪರ್ಸೆಂಟೇಜ್, ಸರ್ಟಿಫಿಕೇಟ್ಸ್ ಇದೆಯೋ ಅಲ್ಲಿ ಮಾರಲ್ ಎಜುಕೇಷನ್ ಇಲ್ಲದೆ ಹೋದಲ್ಲಿ ಆ ಮಕ್ಕಳು, ಆ ಪರಿವಾರ, ಮುಂದೆ ಅವರು ಮಾಡಿಕೊಳ್ಳುವಂಥ ಪರಿವಾರ ಶಾಂತಿ ಸುಖದಿಂದ ಇರಲಿಕ್ಕೆ ಸಾಧ್ಯ ಇಲ್ಲ. ಈಗ ಶಾಲೆಯಲ್ಲಿ ಕಲಿಸೋದು, ಕಾಲೇಜಿನಲ್ಲಿ ಕಲಿಸೋದು, ಇವರು ಮನೆಯಾಗ ಕೂತಲ್ಲಿ ಒಂದು ಗೂಗಲ್ನಲ್ಲಿ ಹೋಗಿ ಒಂದು ಕ್ಲಿಕ್ನಲ್ಲಿ ಒಂದು ಬಟನ್ ಹೊತ್ತಿರಕ್ಕೆ ಆಲ್ ಇನ್ಫಾರ್ಮೇಷನ್ ಬರುತ್ತೆ. ಆದರೆ ಮಾರಲ್ ಎಜುಕೇಷನ್ ಇನ್ಫಾರ್ಮೇಷನ್ ಬರೋಲ್ಲ. ಅದು ಬಂದರೂ ತಲೆಯಲ್ಲಿ ಹೋಗಲ್ಲ. ದಿನೇ 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 ತಾಯಿ ತಂದೆ, ಗುರುಗಳು, ಶಾಲೆಯಲ್ಲಿ ಶಿಕ್ಷಕರು ಸ್ವಲ್ಪ ಮಾರಲ್ ಎಜುಕೇಷನ್ ಅವ್ರ ತಲೆಯಲ್ಲಿ ಹಾಕೋತ ಹೋದರೆ ಅವರು ಒಂದಿಲ್ಲ ಒಂದು ದಿವಸ 100% ಇಲ್ಲ ಅಂದರು ಒಂದು 50%, 60% ತಲೆಯಲ್ಲಿ ಮಾರಲ್ ಎಜುಕೇಷನ್ ಇದ್ದೇ ಇರುತ್ತೆ. ಆವಾಗ ಅವ್ರ ತಂದೆ ಜೊತೆ ಮಾತಾಡುವಾಗ ಯಾವ ರೀತಿಯಿಂದ ಮಾತಾಡಬೇಕು, ತಾಯಿ ಜೊತೆಯಲ್ಲಿ ಮಾತಾಡುವಾಗ ಯಾವ ರೀತಿಯಿಂದ ಮಾತಾಡಬೇಕು, ಅಣ್ಣನ ಜೊತೆಯಲ್ಲಿ ಮಾತಾಡುವಾಗ ಯಾವ ರೀತಿಯಿಂದ ಮಾತಾಡಬೇಕು, ತಮ್ಮನ ಜೊತೆಯಲ್ಲಿ ಮಾತಾಡುವಾಗ ಯಾವ ರೀತಿ ಮಾತಾಡಬೇಕು, ಅಕ್ಕನ ಜೊತೆ ಮಾತಾಡುವಾಗ ಯಾವ ರೀತಿ ಮಾತಾಡಬೇಕು, ತಂಗಿ ಜೊತೆ ಮಾತಾಡುವಾಗ ಯಾವ ರೀತಿ ಮಾತಾಡಬೇಕು, ಹಾಗೆ ಸಂಬಂಧಿಕರು, ದೊಡ್ಡಪ್ಪ ಚಿಕ್ಕಪ್ಪ, ಸಂಬಂಧಿಕರು, ಬಂಧು ಬಳಗದವರು, ಸ್ನೇಹಿತರು, ದೊಡ್ಡವರು ಸಣ್ಣವರು ಯಾರ ಜೊತೆ ಮಾತಾಡಬೇಕು, ಹೇಗೆ ಮಾತಾಡಬೇಕು ಅನ್ನೋದನ್ನು ಅವ್ರ ಮನಸ್ಸಿನಲ್ಲಿ ಬಂದರೆ, ಯಾವ ರೀತಿಯಿಂದ ಗೌರವ ಕೊಡಬೇಕು, ಈ ರೀತಿಯನ್ನು ಈ ವಿದ್ಯೆಯನ್ನು ಭಾಳ ಮುಖ್ಯ ಇದೆ ರೀ. ಹೇಳಕ್ಕೆ ಭಾಳ ಸಾಣದಿದೆ, ಅದು ವೆರಿ ಇಂಪಾರ್ಟೆಂಟ್ ಇನ್ ಲೈಫ್. ಈ ವಿದ್ಯೆಯನ್ನು ಅವರು ದಿನೇ ದಿನೇ ಅವ್ರ ಮನಸ್ಸಿನಲ್ಲಿ ಹಾಕಿದರೆ ಮತ್ತೆ ನಮ್ಮ ಸಮಾಜ ಸರಿಯಾಗಬಹುದು. ಸಮಾಜ ಏಕ್ದಮ್ ವೈಮನಸ್ಸಿನಿಂದ ತುಂಬಿದರೆ. ಸಮಾಜ ಹೀಗೆ ಆಗಲಿಕ್ಕೆ ಕಾರಣ ಸಮಾಜ ಪ್ರತಿಯೊಂದು ಪರಿವಾರದಿಂದ ಆಗ್ತದೆ, ಪ್ರತಿಯೊಬ್ಬ ವ್ಯಕ್ತಿಯಿಂದ ಆಗ್ತದೆ. ನಾನು ನನ್ನ ಮನೆಯಲ್ಲಿ ನನ್ನ ತಾಯಿ ತಂದೆ ಜೊತೆ, ನನ್ನ ಅಕ್ಕ ತಂಗಿ ಜೊತೆ, ನನ್ನ ಅಣ್ಣನ ತಮ್ಮನ ಜೊತೆ, ನನ್ನ ಕಾಕ ಭಾವನ ಜೊತೆ, ನನ್ನ ಹೆಂಡತಿ ಜೊತೆ, ನನ್ನ ಮಕ್ಕಳ ಜೊತೆ ನಾನು ಯಾವ ರೀತಿಯಿಂದ ವ್ಯವಹಾರ ಮಾಡುತ್ತೇನೋ, ಯಾವ ರೀತಿಯಿಂದ ಮಾತಾಡುತ್ತೇನೋ ಅದರ ಅಂಶ ಸಮಾಜದಲ್ಲಿ ಹೋಗುತ್ತೆ. ಹೀಗೆ ಎಲ್ಲರೂ ತಮ್ಮದ ಒಂದು ವಾತಾವರಣ ನಿರ್ಮಿಸಿ ಸಮಾಜಕ್ಕೆ ನೋಯಿಂಗ್ಲಿ ಅನ್ನೋಯಿಂಗ್ಲಿ ಕೊಡುಗೆಯನ್ನು ಕೊಡ್ತಾರೆ. ತಿಳಿದೋ ಅಥವಾ ತಿಳಿಯದೇ ಇರ್ಬೋದು, ಆದರೆ ಸಮಾಜಕ್ಕೆ ಹೋಗ್ತದೆ. ನಾನು ನನ್ನನ್ನು ತಿದ್ದಿಕೊಂಡಾಗ,
ನಾನು ನನ್ನನ್ನು ಮಾರಲ್ ಎಜುಕೇಷನ್ ಸರಿಯಾಗಿ ಪಡ್ಕೊಂಡು ಅದನ್ನು ಅರ್ಥ ಮಾಡಿಕೊಂಡು ನನ್ನ ಪರಿವಾರದಲ್ಲಿ ನಾನು ಉಪಯೋಗ ಮಾಡಿದಾಗ ಸಮಾಜದಲ್ಲಿ ಆ ಮೆಸೇಜ್ನೂ ಕೂಡ ಹೋಗುತ್ತೆ. ಈಗ ನಾವು ಮುಖ್ಯವಾಗಿ ಎಲ್ಲ ಹಿರಿಯರು ಅನಿಸ್ಕೊಂಡವರು, ಗುರುಗಳು ಅನಿಸ್ಕೊಂಡವರು, ಶಿಕ್ಷಕರು ಅನಿಸ್ಕೊಂಡವರು, ತಾಯಿ ತಂದೆ ಅನಿಸ್ಕೊಂಡವರು ಮಕ್ಕಳನ್ನು, ಮುಂಬರುವ ಪೀಳಿಗೆಯನ್ನು ಒಂದು ಸುಂದರವಾದ ಸಮಾಜದಲ್ಲಿ ಬದುಕಲಿಕ್ಕೆ ಅನುಕೂಲ ಮಾಡಿಕೊಡೋಣ. ಇದು ಇಲ್ಲದೆ ಹೋದರೆ ಮಕ್ಕಳು ಮಾನಸಿಕವಾಗಿ ಭಾಳ ನೋವನ್ನು ಅನುಭವಿಸ್ತಾರೆ. ಎಜುಕೇಷನ್ ಈಗ ಹಣವನ್ನು ಗಳಿಸುವ ಒಂದು ದಾರಿ ಮಾತ್ರ ಆಗಿದೆ. ಆದರೆ ಮಾನವೀಯತೆಯ ಗುಣಗಳು ಇಲ್ಲದ ಎಜುಕೇಷನ್ ಯಾವ ರೀತಿಯಿಂದ ಸಹಾಯ ಮಾಡುತ್ತೆ ಹೇಳ್ರಿ? ಬೇಸಿಕ್ ನೀಡ್ ಆಫ್ ಲೈಫ್ ನಿಸರ್ಗ ನಮಗೆ ಸಹಾಯ ಮಾಡೇ ಮಾಡ್ತದೆ, ನಾವು ಕೆಲಸ ಮಾಡೇ ಮಾಡ್ತೀವಿ. ಆದರೆ ಫ್ಯಾಮ್ಲಿಯಲ್ಲಿ ನಾವು ಅನ್ಹ್ಯಾಪಿನೆಸ್ನಿಂದ ಬದುಕ್ತಾ ಇದ್ದೀವಿ. ಪರಿವಾರದ ಆ ಅನ್ಹ್ಯಾಪಿನೆಸ್ಸನ್ನು, ಅಸಂತೋಷವನ್ನು ಹೋಗಲಾಡಿಸಿ ಆ ಪರಿವಾರದಲ್ಲಿ ಶಾಂತಿಯನ್ನು ತುಂಬಬೇಕಾದರೆ ಇದರಲ್ಲಿ ಎಲ್ಲರ ಪಾತ್ರ ಭಾಳ ಮುಖ್ಯ ಇದೆ. ಮನೆಯಲ್ಲಿ ತಾಯಿ ತಂದೆ ಪಾತ್ರ, ಅಣ್ಣ ತಮ್ಮಂದು, ಅಕ್ಕ ತಂಗಿಯರದು, ಸಂಬಂಧಿಕರು, ಶಾಲೆಯಲ್ಲಿ ಶಿಕ್ಷಕರು, ಕಾಲೇಜಿನಲ್ಲಿ ಪ್ರೊಫೆಸರ್ಸ್. ಪ್ರತಿ ದಿವಸ ಒಂದಿಲ್ಲ ಒಂದು ರೀತಿಯಿಂದ, ಒಂದಿಲ್ಲ ಒಂದು ಪಾಠದಲ್ಲಿ ಒಂದು 10 ನಿಮಿಷ ಶಿಕ್ಷಕರು, ಪ್ರೊಫೆಸರ್ಸು ಈ ನೀತಿ ಪಾಠ ಅಂದರೆ ಮಾರಲ್ ಎಜುಕೇಷನ್, ಹೌ ಟು ಬಿಹೇವ್ ಇನ್ ದ ಫ್ಯಾಮ್ಲಿ, ಇದನ್ನು ಕಲಿಸ್ಕೋತ ಬಂದರೆ ಧೀರೆ 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 ನಮ್ಮ ಮುಂಬರುವ ಪೀಳಿಗೆ ಸ್ವಲ್ಪ ಶಾಂತಿಯನ್ನು ಪಡೆಯಬಹುದು ಅಂತ ನನ್ನ ಅನಿಸಿಕೆಯಿಂದ ನಾನು ಈ ವಿಡಿಯೋವನ್ನು ಮಾಡಿದ್ದೀನಿ. ದಯವಿಟ್ಟು ನನಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತೇನಂತಾರದ ಸಬ್ಸ್ಕ್ರೈಬ್ ಮಾಡಿರಿ. ಅದೇನು ಬೇಕಾಗಿಲ್ಲ ರೀ. ನಾ ಯೂಟ್ಯೂಬ್ನಿಂದ ಹಣ ಗಳಿಸ್ಕೊತ ಬಂದಿಲ್ಲ. ಆದರೆ ನನಗೆ ಈ ವಿಡಿಯೋ ಕೇಳಿ ನಿಮ್ಮ ಜೀವನದಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಪರಿವರ್ತನೆ ಬಂತು ಅಂದ್ರೆ ಅಷ್ಟೇ ನನಗೆ ಸಾಕು. ಧನ್ಯವಾದಗಳು. ಇಮಾಮ್ ನದಾಫ್, ಬಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಅಂತರಗಂಗಿ ಗ್ರಾಮದವನು. ಧನ್ಯವಾದಗಳು.